ಶ್ರೀ ಹುಸೇಶ್ವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೀತಿರ್ತಕ್ಕಂಥ ಹುಚ್ಚೇಶ್ವರ ಹಾಗೂ ಶ್ರೀರಾಮ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಇಬ್ಬರು ಗುರುವರರೇ ಅವರ ಒಂದು ಪಾದಕಮಲಗಳಿಗೆ ಕೊಡಮಟ್ಟು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಈ ಗ್ರಾಮದ ಯಾವತ್ತು ಗುರು ಹಿರಿಯರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿ ಇವತ್ತು ಇಲ್ಲಿ ಸನ್ಮಾನಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಮಹನೀಯರುಗಳೇ, ಈ ಸಂಸ್ಥೆಯ ಯಾವತ್ತು ಸಂಸ್ಥಾಪಕರೇ, ಮುಖ್ಯ ಶಿಕ್ಷಕರೇ, ಸಿಬ್ಬಂದಿ ವರ್ಗವೇ, ಮುದ್ದು ವಿದ್ಯಾರ್ಥಿನಿಯರೇ, ಪಾಲಕ ವರ್ಗವೇ. ಬಹಳಷ್ಟು ಖುಷಿಯಾಗಿರ್ತಕ್ಕಂಥ ಮೂಡ್ನಲ್ಲಿ ತಾವೆಲ್ಲ ಇದ್ದೀರಿ. ತಮ್ಮ ಸಮಯವನ್ನು ಬಹಳಷ್ಟು ಕಸಿದುಕೊಳ್ಳೋದಿಲ್ಲ ನಾನು, ಈಗಾಗಲೇ ವೇಳೆ ಬಹಳಷ್ಟು ಆಗಿದೆ. ಆದಾಗ್ಯೂ ಕೂಡ ಬಹಳಷ್ಟು ಜನ ಇಲ್ಲಿ ನೆರೆದಿರೋದರಿಂದ ಒಂದೆರಡು ಮಾತುಗಳನ್ನು ಶಿಕ್ಷಣದ ಕುರಿತಂತೆ ಹಾಗೂ ಪಾಲಕರಾಗಿ ನಾವು ಯಾವ ರೀತಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅನ್ನೋದ್ರ ಕುರಿತಂತೆ ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯರೇ, ಇವತ್ತು ತಾವು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ತಮ್ಮ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ತಾವೆಲ್ಲ ಕೊಡಿಸ್ತಾ ಇದ್ದೀರಿ. ತಮಗೆಲ್ಲ ಅಭಿನಂದನೆಗಳು. ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ತಾವುಗಳು ಇವತ್ತು ತಮ್ಮ ಮಕ್ಕಳನ್ನು ಸೇರಿಸಿದ್ದೀರಿ. ಇಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ತಾವೆಲ್ಲ ತಮ್ಮ ಮಕ್ಕಳಿಗೆ ಕೊಡಮಾಡುವಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ. ಆದರೆ ನಾವು ಗಮನಿಸಬೇಕಾಗಿದ್ದು ನಮ್ಮ ಮನೋಭಾವನೆ ಏನಿದೆ ಅಂತಂದರೆ, ನಾವು ಫೀಸ್ ಕೊಟ್ಟಿದ್ದೀವಿ, ಶಾಲೆಗೆ ಸೇರಿಸಿದ್ದೀವಿ, ನಮ್ಮ ಕೆಲಸ ಮುಗೀತು ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ ಇವತ್ತು. ಆದರೆ ಇಷ್ಟಕ್ಕೆ ನಮ್ಮ ಕೆಲಸ ಮುಗಿಲಿಲ್ಲ. ಶಾಲೆಯಲ್ಲಿ ನಮ್ಮ ಮಗು ಏನು ಓದ್ತಾ ಇದೆ, ವಾಪಸ್ ಮನೆಗೆ ಬಂದ ಬಳಿಕ ನಮ್ಮ ಮಗು ಏನು ಮಾಡ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕಾದಂಥ ಪರಿಸ್ಥಿತಿ ಇದೆ ನಮ್ಮ ಸುತ್ತಮುತ್ತಲು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಮಕ್ಕಳ ಮನಸ್ಸನ್ನು ಬೇರೆ ಬೇರೆ ಅಂಗಗಳಲ್ಲಿ ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ಹಲವಾರು ದೃಶ್ಯಗಳು, ಹಲವಾರು ಮಾಧ್ಯಮಗಳು ನಮ್ಮ ಮಕ್ಕಳ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇವೆ. ಅಂದರೆ ಈ ಟಿ ವಿ ಮಾಧ್ಯಮ ಇರಬಹುದು, ಮೊಬೈಲ್ ಇರಬಹುದು, ಸಾಮಾಜಿಕ ಜಾಲತಾಣಗಳಿರಬಹುದು, ಅಥವಾ ಇನ್ನೊಂದು ಮಕ್ಕಳ ಮನಸ್ಸನ್ನು ಕೆಡಿಸುವಂತಹ ಏನು ಮಾಧ್ಯಮಗಳಿದೆ ಅಥವಾ ವಿವಿಧ ವಿಭಾಗಗಳದಾವು, ಅಲ್ಲಿ ಮಕ್ಕಳ ಮನಸ್ಸನ್ನು ಹಾಕಿದರು ಅಂತಂದರೆ ನೀವು ಎಷ್ಟೆಲ್ಲ ಹಣ ಖರ್ಚು ಮಾಡಿ ಆ ಮಕ್ಕಳಿಗೆ ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಕೊಡಿಸಿದ್ರೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕೆ ಅಂತಂದರೆ, ಮಕ್ಕಳು ಮನೆಗೆ ಬಂದ ಬಳಿಕ ನಿಮ್ಮ ಜೊತೆಗಿರ್ತಾರೆ. ನೀವು ಅವರ ಆಚಾರ ವಿಚಾರಗಳನ್ನು, ನಡತೆಗಳನ್ನು ಗಮನಿಸದೇ ಇದ್ದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ಏನಾಗ್ತಾರಪ್ಪ ಅಂತಂದರೆ ಹಾಳಾಗ್ತಾರೆ. ಹಾಗಾಗದಂತೆ ನಾವು ನೋಡ್ಕೊಳ್ಬೇಕು ಅಂತಂದರೆ, ನಮ್ಮ ಮಕ್ಕಳು ಏನು ಮಾಡ್ತಾರೆ, ಮನೆಯಲ್ಲಿ ಏನನ್ನು ಓದ್ತಾರೆ, ಶಿಕ್ಷಕರು ಏನನ್ನು ಹೇಳಿದ್ದಾರೆ, ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪಾಲಕರಾಗಿ ಆ ಮಕ್ಕಳ ಚಟುವಟಿಕೆಗಳನ್ನು ಗಮನಿಸಬೇಕಾಗಿದ್ದು ನಮ್ಮ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ. ಇನ್ನಿದರ ಜೊತೆಗೆ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು ಕಲಿಸಿಕೊಡ್ತದೆ. ಆದರೆ ಮನೆಯಲ್ಲಿ ಆ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ಏನು ಮಾಡಬೇಕಾಗಿದೆ ಅಂತಂದರೆ ಬೆಳೆಸಬೇಕಾಗಿದೆ. ಹಾಗೆ ಬೆಳೆಸಬೇಕು ಅಂತಂದ್ರೆ ನಾನೇನಾಗಿರಬೇಕು, ಪಾಲಕನಾಗಿ, ಒಬ್ಬ ತಂದೆ ತಾಯಿಯಾಗಿ ನಾನು ಮಾದರಿಯಾಗಿರಬೇಕು. ಆ ರೀತಿ ನಾನು ನಡ್ಕೋಬೇಕು. ಈಗ ನಾನು ಏನು ಹೇಳ್ತೀನಿ ನನ್ನ ಮಕ್ಕಳಿಗೆ ಅಂತಂದರೆ, ಮೊಬೈಲ್ ನೋಡಬೇಡಪ್ಪ ಅಂತ ಹೇಳ್ತೀನಿ, ಟಿ ವಿ ನೋಡಬೇಡಪ್ಪ ಅಂತ ಹೇಳ್ತೀನಿ. ಆದರೆ ನಾನೇ 24 ಗಂಟೆ ಮೊಬೈಲ್ ಮುಂದೆನೇ ಇರ್ತೀನಿ, ಟಿ ವಿ ಮುಂದೆನೇ ಇರ್ತೀನಿ ಅಂತಂದರೆ ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಇದನ್ನು ನಾವೆಲ್ಲ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಯಾಕೆ ನಾವು ಮೊಬೈಲ್ ನೋಡಬೇಡ ಅಂತ ಹೇಳ್ತೀವಿ ಅಂತಂದರೆ, ಆ ಮೊಬೈಲ್ ಎಷ್ಟು ಒಳ್ಳೆಯದಿದೆನೋ ಇಡೀ ಜಗತ್ತನ್ನು ಒಂದು ಕ್ಷಣಾರ್ಧದಲ್ಲಿ ಸಂಪರ್ಕಿಸ್ತದೆ. ಆದರೆ ಅದರೊಟ್ಟಿಗೆ ನಮ್ಮನ್ನು ಏನು ಮಾಡ್ತದೆ ಅಂತಂದರೆ ಹಾಳು ಮಾಡ್ತದೆ. ಇವತ್ತು ನಾವೆಲ್ಲ ಮೊಬೈಲ್ ಮಾಯೆಯಲ್ಲಿ ಸಿಲುಕಿ ನಮ್ಮತನವನ್ನು ಕಳ್ಕೊಂಡಿದ್ದೀವಿ. ಈ ಹಿಂದಿನ ಜಮಾನದಲ್ಲಿ ಅಂದರೆ ಮೊಬೈಲ್ ಬಳಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹತ್ತಾರು ನಂಬರ್ಗಳನ್ನು ಏನು ಮಾಡ್ತಿದ್ದೀವಿ ಅಂತಂದ್ರೆ
ನೆನಪಿನಲ್ಲಿ ಇಟ್ಕೊಂಡು ಹೇಳ್ತಿದ್ವಿ. ಆದರೆ ಇವತ್ತು ಹಾಗಿಲ್ಲ. ನಮ್ಮ ಮೊಬೈಲ್ ನಂಬರೇ ನಮಗೆ ನೆನಪಿಲ್ಲದಂಥ ಪರಿಸ್ಥಿತಿ ಇದೆ. ಯಾಕೆ ಅಂತಂದರೆ ನಾವು ನಮ್ಮ ಮೈಂಡನ್ನು ಅಪ್ಲೈ ಮಾಡ್ತಾ ಇಲ್ಲ, ಅದಕ್ಕೆ ಕೆಲಸ ಕೊಡ್ತಾ ಇಲ್ಲ. ನಾವು ಎಲ್ಲವನ್ನು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಆ ಮೊಬೈಲ್ ಮೇಲೆ, ಕ್ಯಾಲ್ಕುಲೇಟರ್ ಮೇಲೆ ಅಥವಾ ಇನ್ನೊಂದು ಯೂಟ್ಯೂಬ್ ಮೇಲೆ ಅವಲಂಬಿತರಾಗಿ ನಮ್ಮ ಮೆದುಳಿಗೆ ಕೆಲಸ ಕೊಡದೇ ಇರೋದರ ಪರಿಣಾಮವಾಗಿ ನಾವೆಲ್ಲ ಇವತ್ತು ಕ್ರಿಯಾಶೀಲತೆಯನ್ನು ಕಳೆದುಕೊಂಡಿದ್ದೀವಿ. ಹಾಗಾಗದಂತೆ ನಮ್ಮ ಮಕ್ಕಳು, ನೀವೇನೀಗ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀರಿ, ಆ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಕ್ರಿಯಾಶೀಲತೆಯನ್ನು ರೂಢಿಸ್ಕೋಬೇಕು ಅಂತಂದರೆ ಅವರು ತಮ್ಮತನವನ್ನು ಬೆಳೆಸ್ಕೋಬೇಕು. ಕ್ರಿಯಾಶೀಲತೆಯಿಂದ ಅವರು ಇದ್ದರೆ ಮಾತ್ರ ಇನ್ನಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಸೆಯಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ನಮ್ಮ ಮಕ್ಕಳಿಗೆ ಈ ಮೊಬೈಲ್ನ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕಾಗಿದೆ. ಅದು ಇವತ್ತು ಈಗ ಪರೀಕ್ಷಾ ಸಮಯ, ಈ ತಿಂಗಳು ಫೆಬ್ರವರಿ ಮಾರ್ಚ್ ಬಂದರೆ ಈ ಪ್ರಾಥಮಿಕ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಪರೀಕ್ಷಾ ಸಮಯ. ಈ ಸಂದರ್ಭದಲ್ಲಿ ನಾವು ಪಾಲಕರಾಗಿ, ಹಿರಿಯರಾಗಿ ನಮ್ಮ ಮನೆಯಲ್ಲಿ ಟಿ ವಿಗಳನ್ನು, ಮೊಬೈಲ್ಗಳನ್ನು ನಾವು ಬಳಕೆ ಮಾಡ್ದೇ ಮಕ್ಕಳಿಗೆ ಹೆಚ್ಚಿನ ಸಮಯವನ್ನು ಓದಿಗಾಗಿ ಅವ್ರ ಜೊತೆಗೆ ನಾವು ಮೀಸಲಿಟ್ಟಿವಿ ಅಂತಂದರೆ ಖಂಡಿತವಾಗಿಯೂ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ನಮ್ಮ ಮನೆಯಲ್ಲಿ ನೆರವೇರಿಸ್ಕೊಳ್ಬೇಕಾಗಿದೆ. ಇನ್ನಿದರ ಜೊತೆಗೆ ಇವತ್ತು ನಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನು ನಾನು ನೋಡೋದಕ್ಕೆ ಹೇಳಿದೆ. ಅದರ ಜೊತೆಗೆ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸುವಂಥದ್ದನ್ನು ಕಲ್ಕೋಬೇಕು. ಯಾವಾಗ ನಾವು ನಮ್ಮ ಮಕ್ಕಳನ್ನ ಪ್ರೀತಿಸ್ತೀವಿ, ಅವ್ರ ಲಾಲನೆ ಪಾಲನೆಯನ್ನು ಸರಿಯಾಗಿ ಮಾಡ್ತೀವಿ, ಅವಾಗಷ್ಟೇ ನಾವು ನಮ್ಮ ವೃದ್ಧಾಪ್ಯದಲ್ಲಿ ಆ ವೃದ್ಧಾಪ್ಯ ಜೀವನವನ್ನು ಒಂದು ಸಂತೋಷಕರವಾಗಿ ಕಳೀಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದರೆ ನಾವು ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ಸೇರಿಸಿವಿ, ಮನೇಲಿ ಒಬ್ಬರು ಆಯಾ ಇದ್ದಾರೆ, ಕೆಲಸಗಾರರಿದ್ದಾರೆ, ಅವರೆಲ್ಲ ನಮ್ಮ ಮಕ್ಕಳ ದೇಖರೇಖೆ ಮಾಡ್ತಾರಪ್ಪ ಅಂತೇಳಿ ನಾವೇನಾದ್ರೂ ಸುಮ್ಮನೆ ನಮ್ಮ ಮಕ್ಕಳನ್ನು ಕಾಳಜಿ ಮಾಡಲಿಲ್ಲ ಅಂತಂದರೆ ಭವಿಷ್ಯದೊಳಗೆ ಅಂದರೆ ನಮ್ಮ ಮುಪ್ಪಾವಸ್ಥೆಯಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ, ನಮ್ಮಪ್ಪ ನಮ್ಮವ್ವ ನಾನು ಸಣ್ಣವರಿದ್ದಾಗ ನನಗೆ ಇವರು ಉಣಿಸಿಲ್ಲ ತಿನ್ನಿಸಿಲ್ಲ, ನಾನ್ಯಾಕೆ ಇವ್ರನ್ನ ಈಗ ನೋಡಬೇಕು ಸರಿಯಾಗಿ, ಇವ್ರನ್ನೆಲ್ಲೋ ಒಂದು ಕಡೆಗೆ ವೃದ್ಧಾಶ್ರಮಕ್ಕೆ ಸೇರಿಸಿದ್ರಾಯ್ತು, ಒಂದಷ್ಟು ಹಣ ಕೊಟ್ಟರಾಯ್ತು. ಅವ್ರು ನನಗೆ ಹೆಂಗೆ ಹಣ ಕೊಟ್ಟು ಶಿಕ್ಷಣ ಸಂಸ್ಥೆಗೆ ಸೇರಿಸಿದ್ರು, ಆಯಾಗಳನ್ನಿಟ್ಟು ನನಗೆ ಉಣ್ಸಾಕೆ ತಿನ್ಸಾಕೆ ಹಚ್ಚಿದ್ರು, ಹಂಗೆ ನಾನು ಒಂದಷ್ಟು ಹಣ ಕೊಟ್ಟು ವೃದ್ಧಾಶ್ರಮದಲ್ಲಿ ಅವ್ರನ್ನ ಸೇರಿಸಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳ ಜೊತೆಗೆ ಆರಾಮಾಗಿದ್ದರಾತಪ್ಪ ಅಂತಕ್ಕಂಥ ಮನೋಭಾವನೆಯನ್ನು ಆ ಮಕ್ಕಳು ಬೆಳೆಸ್ಕೊಳ್ತಾರೆ. ಹಾಗಾಗದಂತೆ ಆಗಬೇಕು. ನಾವು ವೃದ್ಧಾಪ್ಯದಲ್ಲಿ ಸಂತೋಷಕರವಾಗಿರಬೇಕು ನಮ್ಮ ಮಕ್ಕಳೊಂದಿಗೆ, ಮೊಮ್ಮಕ್ಕಳೊಂದಿಗೆ ಅಂತಂದರೆ ನಾವು ಈಗ ನಮ್ಮ ಮಕ್ಕಳನ್ನು ಪ್ರೀತಿಸಬೇಕು, ಅವರ ಲಾಲನೆ ಪಾಲನೆಯನ್ನು ಸರಿಯಾಗಿ ಮಾಡಬೇಕು. ಅಂದಾಗ ಮಾತ್ರ ಇದು ಸಾಧ್ಯ. ಇಲ್ಲದೇ ಇದ್ದರೆ ಇಲ್ಲೇ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಹೇಳಿಬಿಡ್ತೇನೆ. ನಾವೆಲ್ಲ ಸಾಕಷ್ಟು ಹಣ ಖರ್ಚು ಮಾಡಿ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಿ ಇಂಜಿನಿಯರು, ಡಾಕ್ಟ್ರು ಆಗಿ ಮಾಡ್ತೀವಿ. ಅವ್ರನ್ನ ವಿದೇಶಕ್ಕೆ ನೌಕರಿ ಕಳಿಸ್ತೀವಿ. 40 ಲಕ್ಷ 50 ಲಕ್ಷ ಅವರು ಒಂದು ವರ್ಷಕ್ಕೆ ಪ್ಯಾಕೇಜನ್ನು ತೊಗೊಳ್ತಾರೆ. ಆದರೆ ಅವರು ಅಲ್ಲಿ ಆರಾಮಾಗಿರ್ತಾರೆ, ನಾವಿಲ್ಲಿ ಸತ್ತಿವೋ ಬದುಕಿವೋ ಅನ್ನೋದನ್ನು ಕೂಡ ಅವ್ರು ನೋಡೋದಿಲ್ಲ. ಅಂತಹದ್ದೇ ಒಂದು ಘಟನೆ ಈ ಪಕ್ಕದ ಮಹಾರಾಷ್ಟ್ರದಲ್ಲಿ ಆಗಿದೆ. ಒಬ್ಬ ವ್ಯಕ್ತಿ 40 ಲಕ್ಷ ಪ್ಯಾಕೇಜ್ ತೊಗೊಂಡು ತನ್ನ ಹೆಂಡತಿ ಮಕ್ಕಳೊಂದಿಗೆ ಅಲ್ಲಿ ಆರಾಮಾಗಿದ್ದ. ಆದರೆ ಅವರಿಗೆ ಕಳಿಸಿರ್ತಕ್ಕಂಥ ವಿದ್ಯೆಯನ್ನು, ತಮ್ಮ ಇಡೀ ಜೀವನವನ್ನೇ ದಾನ ಮಾಡಿರ್ತಕ್ಕಂಥ ಅವ್ರ ತಂದೆ ತಾಯಿ ಸತ್ತು 30 ದಿನಗಳಾಗಿ ಕೊಳತು ಹೆಣ ಆದ್ರೂ ಕೂಡ, ನಾರು ಹೋದ್ರೂ ಕೂಡ ಅವ್ರ ಬಗ್ಗೆ ಅವರು ನೀವು ಏನಾಗಿ ಎಲ್ಲಿದ್ದೀರಿ, ಆರಾಮಿದ್ದೀರಾ ಅಂತಕ್ಕಂಥ ವಿಚಾರ ಮಾಡ್ತಿರ್ತಕ್ಕಂಥ ಒಂದು ವ್ಯವಧಾನ ಕೂಡ ಆ ಮಗುವಿಗೆ ಇರಲಿಲ್ಲ. ಯಾರೋ ಬಂದು ಪಕ್ಕದ ಮನೆಯವರು ಆ ಹೆಣಗಳಿಗೆ ಏನು ಮಾಡಿದರು ಅಂತಂದರೆ ಸಂಸ್ಕಾರ ಮಾಡಿದರು, ಅಂತಿಮ ಸಂಸ್ಕಾರವನ್ನು ಮಾಡಿದರು. ನೋಡಿ, ಇಂಥ ಶಿಕ್ಷಣ ನಮಗೆ ಬೇಕಾ ಅನ್ನೋದನ್ನು ನಾವೆಲ್ಲ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ನಾವೆಲ್ಲರೂ ಆರಾಮಾಗಿರಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಮೌಲ್ಯವನ್ನು, ಸಂಸ್ಕಾರವನ್ನು ಕಲಿಸ್ಕೊಡ್ಬೇಕಾಗಿದೆ. ಅದು ನಮ್ಮ ಮನೆಯಿಂದನೇ ಆರಂಭ ಆಗಬೇಕು. ಶಾಲೆಯಲ್ಲಿ ಅದಕ್ಕೆ ಒಂದು ನೀರೆರಿಯುವಂಥ ಒಂದು ಅವಕಾಶ ಸಿಗುತ್ತೆ. ಅಂತಹ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ತಾವು ತಮ್ಮ ಮಕ್ಕಳನ್ನು ಸೇರಿಸಿದ್ದೀರಿ. ಇವತ್ತಿನ ದಿನದಲ್ಲಿ ಇಲ್ಲಿ ಏನು ಸಂಸ್ಕಾರ, ಮೌಲ್ಯಗಳ ಶಿಕ್ಷಣ ಸಿಗ್ತದೆ, ಅದನ್ನು ತಾವೆಲ್ಲ ತಮ್ಮ ಮಕ್ಕಳಿಗೆ ಧಾರೆ ಎರೆದು ಅದನ್ನು ಬೆಳೆಸುವಂತೆ, ಉಳಿಸ್ಕೊಂಡು ಹೋಗುವಂತೆ ತಾವೆಲ್ಲ ಅನುಚಾನವಾಗಿ ಪಾಲಿಸ್ಕೊಂಡು ಬಂದರೆ ಖಂಡಿತವಾಗಿಯೂ ನಾವೆಲ್ಲರೂ ಆರಾಮಿರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ನಮ್ಮ ಸಂಸ್ಕೃತಿ ಹೇಗಿರಬೇಕು ಅನ್ನೋದನ್ನು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು, ಪ್ರಶಸ್ತಿ ವಿಜೇತರು ಆಗಿರ್ತಕ್ಕಂಥ ಶ್ರೀಯುತ ಬಿದಿರಿಯವರು ನಮ್ಮೊಂದಿಗೆ ನಮ್ಮ ಜೀವನ ಹೇಗಿರಬೇಕು, ಇವತ್ತಿನ ದಿನ ನಾವು ಹೇಗಿದ್ದೀವಿ ಅನ್ನೋದನ್ನು ನಮ್ಮದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ನಮ್ಮೆಲ್ಲರ ಮನ ಮುಟ್ಟುವಂತೆ ತಮ್ಮೊಂದಿಗೆ ಹಂಚಿಕೊಳ್ತಾರೆ ಈ ನಂತರದ ಅವಧಿಯಲ್ಲಿ. ಅದನ್ನು ತಾವೆಲ್ಲ ಆಸ್ವಾದಿಸಿ ಅವರು ಹೇಳಿದಂತೆ ಅವರ ಮಾತಿನಲ್ಲಿ ಏನು ಕಠೋರತೆ ಇದೆ, ಖಚಿತತೆ ಇದೆ, ಇವತ್ತಿನ ವಿಡಂಬನೆ ಇದೆ, ನಮ್ಮ ಜೀವನದ ಇವತ್ತಿನ ವಿಡಂಬನೆ ಇದೆ, ಅದನ್ನೆಲ್ಲ ನಾವು ಅನುಸರಿಸ್ಕೊಂಡು ಹೋದಿವಿ ಅಂತಂದರೆ ಖಂಡಿತವಾಗಿಯೂ ನಾವು ಸುಖಕರವಾಗಿ
ಸಂತೋಷವಾಗಿ ಬಾಳಲಿಕ್ಕೆ, ಇನ್ನೊಂದಷ್ಟು ವರ್ಷ ನಮ್ಮ ಆಯುಷ್ಯನ್ನು ಹೆಚ್ಚಳ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ನಾವು ಆ ಒಂದು ಕಲೆಯನ್ನು